ಪ್ರತಾಪ್ ಸಿಂಹ ಅವರು ನಮಗೆ ಗೊತ್ತಿರೋ ಥರ ಮೈಸೂರಿನಲ್ಲಿ ನೀವು ಫಸ್ಟ್ ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಸರ್. ನೀವು ನನಗೆ ಅಷ್ಟೊಂದು ಕ್ವಾಲಿಟೀಸ್ ಇದೆಯೇನೋ. ಮೈಸೂರು ಹೆದ್ದಾರಿ, ಮೈಸೂರಿನಲ್ಲಿ ಏನಾಗಿದೆ, ಮೈಸೂರು ಫ್ಲೈಓವರು, ಅಲ್ಲಿ ನೀರು ತುಂಬಿಕೊಂಡಿದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಎಲ್ಲ ಎನ್ಕ್ವೈರಿಗಳೇ ಸುತ್ತಕೋತಾ ಇದೆ. ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನಿಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನಂದು ಪ್ರಶ್ನೆ. ಭವ್ಯ ಅವರು ಕೂಡ 2014ರಲ್ಲೇ ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತೀನಿ. ಆದರೆ ನೀವು ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತಾ ಒಂದು ವೇಳೆ ಹಾಕಿಲ್ದೇ ಇದ್ರು ಕೂಡ ಆದರೂ ನನ್ನ ಮೇಲೆ ಯೂತ್ ಐಕಾನ್ ಅಂತ ಹೇಳ್ಬಿಟ್ಟು ಆ ಥರ ಎಮರ್ಜ್ ಆಗಿ ಬಂದ್ರಿ ಅನ್ನೋ ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡಿದ್ರಿಂದಾಗಿ ಮೇಡಮ್ ನಾನು ನಿಮಗೆ ಹೇಳ್ತೀನಿ, ತೋರಿಸ್ತೀನಿ ಒಂದಕ್ಕೆರಡು ಸೇರಿಸಿ ಪಾಂಡು ಎಂತ ಅಂತ ತೋರಿಸ್ತೀನಿ. ಮೇಡಮ್ ಮೈಸೂರು ಭಾಳ ಚಂದ ಅಂತಾರೆ. ಮೈಸೂರು ಚಂದ ಅಂದ್ರೆ ಏನು ಅಂತಂದ್ರೆ ಮೈಲಾರಿ ದೋಸೆ, ಹನುಮಂತ ಪುಲಾವು, ತೇಗು ಮೆಸ್ಸು, ಇಲ್ಲಾಂದ್ರೆ ಅರಮನೆ ನೋಡ್ಕೊಂಡ್ ಬರ್ತೀವಿ. ಬೆಂಗಳೂರಿನಲ್ಲಿ 92 BT ಕಂಪನಿಗಳಿದೆ, 6,500 IT ಕಂಪನಿಗಳಿದೆ. ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್? ಯಾವುದೂ ಇರಲಿಲ್ಲ. ಯಾಕೆಂದರೆ ಮೈಸೂರು ಚಂದ ಇದೆ ಅಂತ ಎಲ್ಲ ಹೇಳಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 4 ಗಂಟೆ 4.25 ಗಂಟೆ ತೊಗೊಳುತ್ತೆ. ಈ ಕಡೆಯಿಂದ ನೀವು ಹೋಗ್ಬೇಕಾದ್ರೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ದಾಟೋತ್ತಿಗೆ ಸಾಕು ಅನ್ಸುತ್ತೆ. ಹೋಗಿ ಸರ್, ನೀವು ಹೊಟ್ಟೆಗೆ ಬೆಂಕಿ ಹಾಕಿದಂಗಾಗುತ್ತೆ. ಬಿಡಿ ರಾಮಯ್ಯ, ಯಾಕ್ರಿ ಬೇಜಾರು ಮಾಡ್ಕೊಳ್ತೀರಿ? ಸ್ವಲ್ಪ ಇರಿ. ಇಕೋ ಸಿಸ್ಟಮ್ ಇಲ್ಲ. 11 ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ, 83 ಡಿಗ್ರಿ ಕಾಲೇಜಸ್ ಇದೆ. ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು. ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ 8,448 ಕೋಟಿನಲ್ಲಿ ಕಟ್ಟಿಸಿದ್ದು ಇವರು ನಿರ್ಮಾಣ ಮಾಡಿದ್ದೀವಿ. ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ 688 ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತೆ ಪ್ಲಸ್ ಲ್ಯಾಂಡ್ ಅಕ್ವಿಷನ್ ಒಂದು 500 crore ಬೇಕಾಗಿದೆ. ಮೇಡಮ್ ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ 1.5 ಅವರ್ಲಿ ಮೈಸೂರು ತಲುಪಿರ್ತೀರಿ. ನಿಮಗೆ ಟ್ರಾವೆಲಿಂಗನ್ನು ಈಸಿ ಮಾಡೋದು. ನೀರು ತುಂಬಿತ್ತು ಇನ್ನೊಂದೆಲ್ಲ ಹೇಳ್ತಿರಲ್ಲ ಕಾಂಟ್ರವರ್ಸಿ ಅಂತ. ಮೇಡಮ್ ಯಾವಾಗಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಯು ವರ್ಕ್ ವಿತ್ ನೇಚರ್. ಇಲ್ಲಿ ಕೇಕಲ್ಲ ಇದು ಮಾಡ್ಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ. ಈ ನೇಚರ್ಲಿ ಕಾಂಪ್ಯಾಕ್ಷನ್ ಆಗ್ಬೇಕಾದ್ರೆ, ಮಳೆನಲ್ಲಿ ಬರ್ಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ. ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರು ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ, ಕೆಸರಾಗುತ್ತೆ. ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ನೀವೊಂದು ಮನೆ ಕಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಸೀಪೇಜ್ ಬಂದಿರುತ್ತೆ, ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗ್ ಅಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ. ಹಾಗೆ ಇದೆಲ್ಲ ಆಯ್ತು, ಅದನ್ನು ರೆಕ್ಟಿಫೈನು ಕೂಡ ಮಾಡಿದ್ವಿ. ಏನ ಶಿಷ್ಯ ಬೆಳಿಗ್ಗೆನೆ ತಲೆಗೂಡ ಬಿಡ್ತಾ ಇದೆಯಲ್ಲೋ. ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆಯಾ ಇಲ್ವಾ? ಅದೇ ರೀತಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ. ಮೈಸೂರು ಏರ್ಪೋರ್ಟ್ ದನ ಮೈಸೂರು ಥರ ಅಷ್ಟಿತ್ತು. ಇವತ್ತು ತೊಗೊಂಬಂದು ಫ್ಲೈಟ್ ತೊಗೊಂಬಂದು ತಂದಿದ್ದೀನಿ. 319 ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿಯವ್ರ ಹತ್ರ ತರಿಸ್ಬಿಟ್ಟು ಇವತ್ತು ಅದನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ. ರನ್ವೇನ 1.75 ಕಿಲೋಮೀಟರ್ಸಿಂದ 2.8 ಕಿಲೋಮೀಟರ್ಸ್ಗೆ ತಗೊಂಡೋಗ್ತಾ ಇದ್ದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಮೇಡಮ್. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದ್ ಕಡೆ ಕಬಿನಿ ಇದೆ, ಇನ್ನೊಂದ್ ಕಡೆ ಕಾವೇರಿ ಇದೆ. ಆದ್ರೆ ದೀಪದ ಕೆಳಗೆ ಕತ್ಲು ಅಂತಾರಲ್ಲ, ಕುಡಿಯೋ ನೀರಿರಲಿಲ್ಲ. ಇವತ್ತು ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತಗೊಂಡ್ಬಂದಿದ್ದೀನಿ. ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ 1 ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ ಅನ್ನ ಕೊಡಿಸಿದ್ರಿ. ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಹೋಗಿ ಕೈ ಮುಗಿತಾ ಇದ್ರು. ಅಲ್ಲಿರೋ ಅನಾಚಾರ ಮಹಿಷಾದ ಹೆಸರನ್ನು ನಿಲ್ಸಿದ್ದೀನಿ. ಜೊತೆಗೆ ಅದರ ಅಭಿವೃದ್ಧಿಗೆ 45.71 ಕೋಟಿ ರೂಪಾಯಿ ನಾನು ದುಡ್ಡನ್ನು ತಗೊಂಬಂದಿನಿ. ಎಂತ ಹುಡುಗನಲ್ಲಿ ವೆರಿ ಗುಡ್ ಅಪ್ಪ, ವೆರಿ ಗುಡ್. ಈ ಕಾಲದಲ್ಲೂ ಇಂಥ ಹುಡುಗರಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣ. ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನು ಕೂಡ ಮೈಸೂರಿಗೆ ತಗೊಂಡ್ಬಂದಿದ್ದೀನಿ. ಮೈಸೂರು KR ಹಾಸ್ಪಿಟಲ್ದು ರಿನೋವೇಷನ್ 89 ಕೋಟಿ ತಗೊಂಡಿದ್ದೀನಿ. ಮೈಸೂರಿನಲ್ಲಿ ಒಂದು MRI ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ KR ಹಾಸ್ಪಿಟಲ್ ಅಲ್ಲಿ, ಅದನ್ನು ಕೂಡ ತಗೊಂಡ್ಬಂದಿದ್ದೀನಿ. ಹೋಗ್ಲಿ ಬಿಡಿ ಗೌಡ್ರೆ, ಎಲ್ರ ಮುಂದೆ ಏನಿದು ಮೇಡಮ್? ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇಷ್ಟು ಜನಕ್ಕೆ ಮಾಡಿರೋ ಕೆಲಸ ಇದು. ನಾನು ಜನಕ್ಕೆ ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇದು ಕಾಂಟ್ರವರ್ಸಿನ ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ ಆಯ್ತು. ನಾನು ಕೂಡ ನೀನು ಗೌಡ, ನೀ ಕುರುಬ, ನೀ ಲಿಂಗಾಯತ, ನೀನು SC, ನೀ ST, ನೀನು ಮುಸ್ಲಿಮು, ನೀ ಕ್ರಿಶ್ಚಿಯನ್ನು, ಇವನ್ನೆಲ್ಲ ಹೊಡೆದಾಟ ಮಾಡ್ಕೊಂಡು ನಾವು ಮುಸಲ್ಮಾನರ ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ? ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ನನಗೆ ಶಿಕ್ಷೆ ಕೊಡ್ತೀಯ ಶಿವ? ನೀನು ಒಂದ್ಸಾರಿ ಕೊಟ್ಟು ಪ್ರಸಾದನೆ ನನ್ನ ಕೈಯಿಂದ ತಡ್ಕೊಳಕ್ ಆಯ್ತಾ ಇಲ್ಲ. ನಾನು ಬಿಡ್ಬಿಡು ಶಿವನೇ. ಅಷ್ಟೇ.